Hi Makla, welcome to AG Physics classes. My name is Abhishek. In first lecture, we discussed about electric charges and what are all the properties of electric charges, conductors, insulators, structure of atom. We discussed so many things. Okay, in this lecture, electric charges and fields lecture number 2, we discussed today methods of charging a body or what are all the ways of charging a body and ಒಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂದ್ರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕೂಲಂಬ್ಸ್ ಲಾ ಅಂಡ್ ಇಟ್ಸ್ ವೆಕ್ಟರ್ ಫಾರ್ಮ್ ನ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕಂಪ್ಯಾರಿಸನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಅದಾದ ನಂತರ ಫೈನಲಿ ಲಿಮಿಟೇಷನ್ಸ್ ಆಫ್ ಕೂಲಂಬ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ ಮಕ್ಕಳ. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ what are all the methods of charging a body. Okay, methods of charging a body or what are all the ways of charging a body. First, ನಾವು ಒಂದು ಬಾಡಿನ ಯಾವ ತರ ಚಾರ್ಜ್ ಮಾಡಬಹುದು ಅಂತ ಹೇಳಿದ್ರೆ ಚಾರ್ಜಿಂಗ್ ಬೈ ಕಂಡಕ್ಷನ್. ಚಾರ್ಜಿಂಗ್ ಬೈ conduction. Let us consider, suppose one body ಇದೆ, this body is negatively charged ಅಂತ ಅನ್ಕೊಳ್ಳಿ. What is the meaning of negatively charged? Compared to positive charges, negative charges are more in the body. It means excess of electrons ಇದೆ ಅಂತ ಹೇಳಿದ್ರೆ body is negatively charged. Now let us take another body. That body is neutral body ಅಂತ ಅನ್ಕೊಳ್ಳಿ. ಅಂದ್ರೆ ನ್ಯೂಟ್ರಲ್ ಬಾಡಿ ಅಂದ್ರೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇದೆ. ಓಕೆ, ಈಗ ನಾನು ಈ ಬಾಡಿನ ಹೇಗೆ ಚಾರ್ಜ್ ಮಾಡೋದು ಅಂತ ಹೇಳಿ, ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಹೇಳಿದ್ರೆ, ಚಾರ್ಜಿಂಗ್ ಬೈ ಕಂಡಕ್ಷನ್ ನೋಡಿ ಇಲ್ಲಿ ಜಸ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಸೊ ಯಾವ್ದನ್ನ, ಒಂದು ಚಾರ್ಜ್ಡ್ ಬಾಡಿನ ಅನ್ಚಾರ್ಜ್ಡ್ ಬಾಡಿಯ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಒಂದು ಕಂಡಕ್ಟಿಂಗ್ ವೈರ್ ತಗೊಂಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ಈ ಚಾರ್ಜ್ಡ್ ಬಾಡಿನ ಈ ಅನ್ಚಾರ್ಜ್ಡ್ ಬಾಡಿನ ಟಚ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಚಾರ್ಜಿಂಗ್ ಬೈ ಕಂಡಕ್ಷನ್. ಸೊ ಈ ಬಾಡಿ ನ್ಯೂಟ್ರಲ್ ಬಾಡಿ ಏನಾಗುತ್ತೆ ಅಂತ ಹೇಳಿದ್ರೆ ಚಾರ್ಜ್ ಆಗುತ್ತೆ. ಇಲ್ಲಿ ಎಕ್ಸಸ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಗೊತ್ತಾಗ್ತಿದ್ಯಾ ಮಕ್ಕಳ? ಓಕೆ, ಇಫ್ ಇನ್ ಕೇಸ್ ಬೋತ್ ದ ಬಾಡೀಸ್ ಸೈಜ್, shape and both are same kind of materials ಅಂತ ಅನ್ಕೊಳ್ಳಿ, ಸೇಮ್ ಕೈಂಡ್ ಆಫ್ ಮಟೀರಿಯಲ್ಸ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಚಾರ್ಜ್ ಆನ್ ಫಸ್ಟ್ ಬಾಡಿ ಎ, ಬಾಡಿ ಬಿ ಅಂತ ಅನ್ಕೊಳ್ಳೋಣ. ಚಾರ್ಜ್ ಆನ್ ಬಾಡಿ ಎ ಈಸ್ ಕ್ಯೂ ಅಂತ ಅನ್ಕೊಳ್ಳಿ, ನೆಗೆಟಿವ್ಲಿ ಚಾರ್ಜ್ ಮೈನಸ್ ಕ್ಯೂ ಚಾರ್ಜ್ ಆಗಿದೆ ಅಂತ ಅನ್ಕೊಳ್ಳಿ. ದಿಸ್ ಬಾಡಿ ಚಾರ್ಜ್ ಈಸ್ 0 ಬಿಕಾಸ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್. ಆಫ್ಟರ್ touching after touching, then this excess electrons will transfer from one body to another body. Then if size, shape and both are same kind of material agidre, then charge is distributed equally. ಈ ಬಾಡಿಯ ಮೇಲೆ ಎಷ್ಟು ಚಾರ್ಜ್ ಇತ್ತು, q. Then after contact both the bodies having same charge. ನೋಡಿ ಇಲ್ಲಿ initially only body A is charged. After contact both the bodies having same charge. ಈಚ್ ಬಾಡಿ ಮೇಲೂ -q/2 ಯಾವಾಗ ಸೈಜ್, ಶೇಪ್ ಅಂಡ್ ಸೇಮ್ ಮಟೀರಿಯಲ್ ಆಗಿದ್ರೆ ಮಾತ್ರ. ಡಿಫ್ರೆಂಟ್ ಸೈಜ್ ಇತ್ತು ಅಂತ ಹೇಳಿದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ವೇರಿ ಇರುತ್ತೆ. ಈ ಬಾಡಿ ಮೇಲೆ ಎಕ್ಸಸ್ ಚಾರ್ಜ್ ಇರಬಹುದು ಅಥವಾ ಈ ಬಾಡಿ ಮೇಲೆ ಕಡಿಮೆ ಚಾರ್ಜಸ್ ಇರಬಹುದು, ಆ ತರ ಇರುತ್ತೆ. ದಿಸ್ ಇಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಅ ಬಾಡಿ ಬೈ ಕಂಡಕ್ಷನ್. ಓಕೆ ಮಕ್ಕಳ, ಸೆಕೆಂಡ್ ಒನ್ ಚಾರ್ಜಿಂಗ್ ಬೈ ಇಂಡಕ್ಷನ್. ನೋಡಿ ಇಲ್ಲಿ ಎರಡೂ ಬಾಡಿನ ಒಂದಕ್ಕೊಂದು ಟಚ್ ಮಾಡಿದ್ರಿ, ಕಾಂಟ್ಯಾಕ್ಟ್ ಮಾಡಿದ್ರಿ, ಬಟ್ ಇಲ್ಲಿ ದೇರ್ ಇಸ್ ನೋ ಕಾಂಟ್ಯಾಕ್ಟ್. ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಬಾಡಿನ ಚಾರ್ಜ್ ಮಾಡ್ತಾ ಇದೀವಿ. ಸೊ ನೋಡಿ ಇಲ್ಲಿ ಲೆಟ್ ಅಸ್ ಕನ್ಸಿಡರ್, ಸಪೋಸ್ ಬಾಡಿ ಎ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಅನ್ಕೊಳ್ಳಿ. ದೆನ್ ಬಾಡಿ ಬಿ ಈಸ್ ನ್ಯೂಟ್ರಲ್ ಬಾಡಿ.
ಬಾಡಿ ಬಿ ಈಸ್ ನ್ಯೂಟ್ರಲ್ ಬಾಡಿ. ನ್ಯೂಟ್ರಲ್ ಅಂತ ಹೇಳಿದ್ರೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್. ಸಪೋಸ್ ಈಗ ನಾನು ಡೈರೆಕ್ಟ್ ಏನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಈ ಬಾಡಿ ಏನು ದೂರ ದೂರ ಇತ್ತಲ್ಲ, ಫಸ್ಟ್ ಬಾಡಿ ಸೆಕೆಂಡ್ ಬಾಡಿ ಹತ್ರ ತಗೊಂಡ್ಬರ್ತಾ ಇದ್ದೀನಿ. ನೋಡಿ ಇಲ್ಲಿ, when we bring neutral body nearer the charged body, so ಏನ್ ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇತ್ತು, ಹೌದಾ? ವಿ ನೋ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಲೈಕ್ ಚಾರ್ಜಸ್ ಏನ್ ಮಾಡುತ್ತೆ? ರಿಪೆಲ್ ಈಚ್ ಅದರ್. ಅಂಡ್ ಅನ್ಲೈಕ್ ಚಾರ್ಜಸ್ ಏನ್ ಮಾಡುತ್ತೆ? ಅಟ್ರಾಕ್ಟ್ ಈಚ್ ಅದರ್ ಅಂತ ನಮಗೆ ಗೊತ್ತು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಇಟ್ ಮೀನ್ಸ್ ಕಂಪೇರ್ಡ್ ಟು ದ ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಆರ್ ಮೋರ್. But this body, number of positive charges is equals to number of negative charges. When we bring body B nearer to the body A, then here polarization occurs. ಪೊಲಾರಿಟಿ ಅಂತ ಕರಿತೀವಿ, ಸ್ಪ್ಲಿಟ್ಟಿಂಗ್ ಆಫ್ ಚಾರ್ಜಸ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ಚಾರ್ಜಸ್ ನೋಡಿ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಅಷ್ಟು ಪಾಸಿಟಿವ್ ಚಾರ್ಜಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಬಂದ್ಬಿಡುತ್ತೆ. ಏನಕ್ಕೆ? ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಇಲ್ಲಿ ಏನಿತ್ತಲ್ಲ, ಸೊ ಇದಷ್ಟು ಈ ಕಡೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನಾಯ್ತು? ಸ್ಪ್ಲಿಟ್ಟಿಂಗ್ ಆಫ್ two kinds of charges. ಅಥವಾ polarity means it is the property which differentiate two kinds of charges. So after ನೋಡಿ ಇಲ್ಲಿ ನಾನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಿಲ್ಲ, ಜಸ್ಟ್ ಹತ್ರ ತಗೊಂಬಂದೆ. ಹತ್ರ ತಗೊಂಬಂದ ತಕ್ಷಣ ಏನಾಯ್ತು? ಚಾರ್ಜಸ್ ಏನು ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇತ್ತು, ಅಷ್ಟು ಪಾಸಿಟಿವ್ ಚಾರ್ಜಸ್ ಒಂದ್ ಕಡೆ ಬಂತು, ಅಷ್ಟು ನೆಗೆಟಿವ್ ಚಾರ್ಜಸ್ ಏನಾಯ್ತು? ಒಂದ್ ಕಡೆ ಬಂತು. ಸೊ ಈಗ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಕ್ಕಳ, ನಾನು ನೋಡಿ ಇಲ್ಲಿ ಬಾಡಿ ಎ, ಓಕೆ, ಬಾಡಿ ಎ ಇಸ್ ನೆಗೆಟಿವ್ಲಿ ಚಾರ್ಜ್ಡ್, ಅದು ಹಾಗೆ ಇರಲಿ. ಬಾಡಿ ಬಿ ಇದೆಯಲ್ಲ, ಈ ಬಾಡಿ ಬಿ ನ ಬಾಡಿ ಬಿ ನಾನು ಒಂದು ನ್ಯೂಟ್ರಲ್ ಬಾಡಿ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ನ್ಯೂಟ್ರಲ್ ಬಾಡಿ ಅಂತ ಹೇಳಿದ್ರೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಎಕ್ಸಸ್ ಎಲೆಕ್ಟ್ರಾನ್ಸ್ ಏನಿತ್ತಲ್ಲ, ಈ ಎಕ್ಸಸ್ ಎಲೆಕ್ಟ್ರಾನ್ಸ್ ಆ ಕಡೆ ಬಾಡಿಗೆ ಶಿಫ್ಟ್ ಆಗುತ್ತೆ. ಓಕೆ, ಯಾವಾಗ ಈ ಎಕ್ಸಸ್ ಎಲೆಕ್ಟ್ರಾನ್ಸ್ ಈ ಕಡೆ ಬಾಡಿಗೆ ಶಿಫ್ಟ್ ಆಯ್ತು, ಸೊ ಸಿಸ್ಟಮ್ ಏನಾಗುತ್ತೆ ನೋಡಿ ಇಲ್ಲಿ, ಇನಿಷಿಯಲಿ ಬಾಡಿ ಎ ಇದು, ದಿಸ್ ಇಸ್ ಬಾಡಿ ಬಿ, ದಿಸ್ ಇಸ್ ಬಾಡಿ ಸಿ ಅಂತ ಅನ್ಕೊಳ್ಳಿ. ಬಾಡಿ ಎ ಓಕೆ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಇತ್ತು ಇದು, ಹೌದಾ? ಬಾಡಿ ಬಿ ಏನಾಯ್ತು ಅಂದ್ರೆ ಎಕ್ಸಸ್ ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ತು. ಎಕ್ಸಸ್ ಎಲೆಕ್ಟ್ರಾನ್ಸ್ ಏನಾಯ್ತು? ಈ ಕಡೆ ಟ್ರಾನ್ಸ್ಫರ್ ಆಯ್ತು. ಸೊ ನೋಡಿ, ಆಫ್ಟರ್ ಟ್ರಾನ್ಸ್ಫರ್ ಆದ ತಕ್ಷಣ ಎರಡೂ ಬಾಡಿನೂ ಸಪರೇಟ್ ಮಾಡ್ತಾ ಇದೀನಿ. ಸೊ ಬಾಡಿ ಎ ಈಸ್, ಅಬ್ಸರ್ವ್ ಮಾಡಿ ಈಗ, ಬಾಡಿ ಎ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ಬಾಡಿ ಬಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಏನಕ್ಕೆ? ಇಲ್ಲಿರ್ತಕ್ಕಂಥ ಎಕ್ಸಸ್ ಎಲೆಕ್ಟ್ರಾನ್ಸ್ ಈ ಕಡೆ ಬಾಡಿಗೆ ಟ್ರಾನ್ಸ್ಫರ್ ಆಯ್ತು ಬೈ ಕಂಡಕ್ಷನ್ ಪ್ರೋಸೆಸ್. ನೆಕ್ಸ್ಟ್ ಈ ಕಡೆ ಬಾಡಿ ಏನಾಯ್ತು? ಈ ಕಡೆ ಬಾಡಿ ನೆಗೆಟಿವ್ಲಿ ಚಾರ್ಜ್ಡ್ ಆಯ್ತು. ಸೊ ದಿಸ್ ಈಸ್ ಬಾಡಿ ಸಿ, ಎಕ್ಸಸ್ ಎಲೆಕ್ಟ್ರಾನ್ಸ್ ಅಷ್ಟು ಸಿ ಗೆ ಶಿಫ್ಟ್ ಆಯ್ತು. ಸೊ ಅಬ್ಸರ್ವ್ ಮಾಡಿ, ಹಾಗಾದ್ರೆ ವಿತೌಟ್ ಕಾಂಟ್ಯಾಕ್ಟ್ ನಾನು ಬಾಡಿ ಬಿ ನ ಚಾರ್ಜ್ ಮಾಡಿದೀನಿ, ಗೊತ್ತಾಗ್ತಿದ್ಯಾ? ಸೊ ವಿತೌಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಎ ಅಂಡ್ ಬಿ, ಬಾಡಿ ಬಿ ಈಸ್ ಚಾರ್ಜ್ಡ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರಿ, ಸ್ಪ್ಲಿಟ್ಟಿಂಗ್ ಆಫ್ ಟೂ ಕೈಂಡ್ಸ್ ಆಫ್ ಚಾರ್ಜಸ್, ಪೊಲಾರಿಟಿ ಅಂತ ಕರಿತೀವಿ. ಓಕೆ ಮಕ್ಕಳ, ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ನೋಡಿ, ಇಲ್ಲಿ ವಿತೌಟ್ ಕಾಂಟ್ಯಾಕ್ಟ್ ನಾವು ಒಂದು ಬಾಡಿನ ಚಾರ್ಜ್ ಮಾಡಿದೀವಿ. ಸೊ ಈಗ ಈ ಎಕ್ಸಸ್ ಎಲೆಕ್ಟ್ರಾನ್ಸ್ ಇತ್ತಲ್ಲ, ನಾನು ಗ್ರೌಂಡಿಗೆ ಕನೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಅರ್ಥಿಂಗ್ ಅಂತ ಹೇಳಿದ್ರೆ ಏನ್ ಗೊತ್ತಾ? ಅರ್ಥಿಂಗ್ ಅಂತ ಹೇಳಿದ್ರೆ ಶೇರಿಂಗ್ ಆಫ್ ಚಾರ್ಜಸ್ ವಿತ್ ಅರ್ತ್. ಶೇರಿಂಗ್ ಆಫ್ ಚಾರ್ಜಸ್ ವಿತ್ ಅರ್ತ್. ನೋಡಿ ಮಕ್ಕಳ, ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಎರಡು ಒಂದೇನೆ. ಸೊ ಅರ್ಥಿಂಗ್ ಅಂತ ಹೇಳಿದ್ರೆ ಏನು? ಶೇರಿಂಗ್ ಆಫ್ ಚಾರ್ಜಸ್ ವಿತ್ ಅರ್ತ್. ಯಾವುದೇ ಬಾಡಿ ಇದೆ ಅಂತ ಅನ್ಕೊಳ್ಳಿ, ಐದರ್ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳಿದ್ರೆ ಕಂಪೇರ್ಡ್ ಟು ದ ನೆಗೆಟಿವ್ ಚಾರ್ಜಸ್, ಪಾಸಿಟಿವ್ ಚಾರ್ಜಸ್ ಆರ್ ಮೋರ್. ಸೊ ನೀವು ಯಾವುದೇ ಚಾರ್ಜ್ಡ್ ಬಾಡಿನ ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ರೆ ಬಾಡಿ ಏನಾಗುತ್ತೆ ಅಂದ್ರೆ ನ್ಯೂಟ್ರಲೈಸ್ ಆಗುತ್ತೆ. ನೆನಪಲ್ಲಿ ಇರ್ಲಿ. ಸೊ ಏನು ಅರ್ಥಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಶೇರಿಂಗ್ ಆಫ್ ಚಾರ್ಜಸ್ ವಿತ್ ಅರ್ತ್ ಅಂತ ಹೇಳಿ. ಸೊ ಅರ್ತ್ ಈಸ್ ಆಲ್ಸೋ ಕಂಡಕ್ಟರ್. ಏನ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ ತನ್ನ ಮೂಲಕ ಫ್ಲೋ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಸೊ ಯಾವುದೇ ಚಾರ್ಜ್ಡ್ ಬಾಡಿನ ನಾವು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನ್ಯೂಟ್ರಲ್ ಆಗುತ್ತೆ. ಮತ್ತೆ ಮಕ್ಕಳ, ನೀವು ಅಬ್ಸರ್ವ್ ಮಾಡಿರ್ತೀರಾ ಮನೆಗಳಲ್ಲಿ ನ್ಯೂಟ್ರಲ್ ಅರ್ಥಿಂಗ್ ವೈರ್ ಅಂತ ಇರುತ್ತೆ. ಫೇಸ್ ನ್ಯೂಟ್ರಲ್, ಇನ್ನೊಂದು ಅರ್ಥಿಂಗ್. ಸೊ ಅರ್ಥಿಂಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ ಯಾವ್ದೋ ರೆಫ್ರಿಜರೇಟರ್ ಇತ್ತು ಅಂತ ಅನ್ಕೊಳ್ಳಿ. ರೆಫ್ರಿಜರೇಟರ್ ಅಲ್ಲಿ ಓಕೆ ಒಂದು
ಲೈವ್ ವೈರ್ ಇನ್ ಕೇಸ್ ಯಾವ್ದೋ ಮೆಟಲ್ ಸರ್ಫೇಸ್ ಟಚ್ ಆಯ್ತು ಅಂತ ಅನ್ಕೊಳ್ಳಿ, ಯಾರೋ ಹೋಗ್ಬಿಟ್ಟು ಅದನ್ನ ಟಚ್ ಮಾಡಿದ್ರೆ ಏನಾಗುತ್ತೆ, ಹ್ಯೂಮನ್ ಬಾಡಿ ಈಸ್ ಆಲ್ಸೋ ಕಂಡಕ್ಟರ್, ನಿಮ್ಮ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಚಾರ್ಜಸ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಅದೇ ಈ ಅರ್ಥಿಂಗ್ ವೈರ್ ನ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಎಕ್ಸಸ್ ಚಾರ್ಜ್ ಏನಿತ್ತಲ್ಲ ಮೆಟಲ್ ಸರ್ಫೇಸ್ ಟಚ್ ಆದಾಗ ಏನ್ ಚಾರ್ಜ್ ಇತ್ತಲ್ಲ ಅದಷ್ಟು ಗ್ರೌಂಡ್ ರೀಚ್ ಆಗಿ ನ್ಯೂಟ್ರಲೈಸ್ ಆಗಿರುತ್ತೆ. ಸೊ ನೀವು ಹೋಗಿ ಆಗ ರೆಫ್ರಿಜರೇಟರ್ ನ ಮುಟ್ಟಿದ್ರೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ನಿಮ್ಗೆ. ಸೊ ಹಾಗಾಗಿ ಏನು, ಅರ್ಥಿಂಗ್, ದಿಸ್ ಇಸ್ ದ use of earthing. It provide safety measure to the instrument and also those appliances. ಏನು ಯೂಸರ್ಸಿಗೂ ಸೇಫ್ಟಿ ಪ್ರಿಕಾಷನ್ ಇದ್ದಾಗೆ ಅದೇ ತರ ಆ ಸರ್ಕ್ಯೂಟ್ ಕೂಡ ಏನೋ ಸೇಫ್ ಆಗಿ ಇರುತ್ತೆ. ಓಕೆ ಮಕ್ಕಳ, ವಾಟ್ ಆರ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅ ಬಾಡಿ ಗೊತ್ತಾಯ್ತು. ಡೈರೆಕ್ಟ್ ಕಾಂಟ್ಯಾಕ್ಟ್ ನಾವು ಬಾಡಿನ ಚಾರ್ಜ್ ಮಾಡಿದ್ರೆ ದಟ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಇನ್ನೊಂದು ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಹೇಳಿದ್ರೆ ವಿತೌಟ್ ಕಾಂಟ್ಯಾಕ್ಟ್ ನಾವು ಬಾಡಿನ ಚಾರ್ಜ್ ಮಾಡ್ತಾ ಇದೀವಿ. ಓಕೆ, ಇನ್ನೊಂದು ಮೆಥಡ್ ಇದೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಹೇಳಿ ಮಕ್ಕಳ. charging by friction. Already last class yesterday we discussed about charging by friction. ಏನು charging by friction ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಟೂ ಬಾಡೀಸ್ ಇದೆ. ಫಾರ್ ಎಕ್ಸಾಂಪಲ್ ನಿನ್ನೆ ಡಿಸ್ಕಸ್ ಮಾಡಿದ್ವಲ್ಲ, ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್ ಅಂತ ಹೇಳಿ. ಓಕೆ, ಒಂದು ಗ್ಲಾಸ್ ರಾಡ್ ಇದೆ, ಇನ್ನೊಂದು ಸಿಲ್ಕ್ ಕ್ಲಾತ್ ಇದೆ ಅಂತ ಅನ್ಕೊಳ್ಳಿ. ಸೊ ಎರಡನ್ನು ರಬ್ ಮಾಡ್ತಾ ಇದ್ದೀರಾ. ರಬ್ ಮಾಡಿದಾಗ ಏನಾಗುತ್ತೆ, we know that matter is made up of small atoms ಇಂದ ಆಗಿದೆ. ಸೊ ಆಟಮ್ ನ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಇರುತ್ತೆ. ದಟ್ ಎಲೆಕ್ಟ್ರಾನ್ ಈಸ್ ಬೌಂಡ್ ಟು ದ ನ್ಯೂಕ್ಲಿಯಸ್. ಇನ್ಸುಲೇಟರ್ ಅಂತ ಹೇಳಿದ್ರೆ ಇಟ್ ಈಸ್ ಸ್ಟ್ರಾಂಗ್ಲಿ ಬೌಂಡ್ ಟು ದ ನ್ಯೂಕ್ಲಿಯಸ್. ಗ್ಲಾಸ್ ಈಸ್ ಇನ್ಸುಲೇಟರ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ರಬ್ ಮಾಡ್ತಿರೋ, ರಬ್ ಮಾಡಿದಾಗ ಡ್ಯೂ ಟು ಥರ್ಮಲ್ ಎನರ್ಜಿ ಎಲೆಕ್ಟ್ರಾನ್ ಈಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡ್ತಾ ಇದ್ದೀರಾ. ಸೊ ಎಲೆಕ್ಟ್ರಾನ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ eject from its orbit and jumps from one body to another body. ಸೊ ಎಲೆಕ್ಟ್ರಾನ್ ಏನಾಯ್ತು ಅಂತ ಹೇಳಿದ್ರೆ ತನ್ನ ಆರ್ಬಿಟ್ ಇಂದ ಬಂತು, ಹೊರಗಡೆ ಬಂದು ಏನಾಯ್ತು, ಹಿಯರ್ ಇನ್ಸುಲೇಟರ್ ಆಗಿರೋದ್ರಿಂದ ಆಟಮ್ ಟು ಆಟಮ್ ಜಂಪ್ ಆಗ್ತಾ ಇಲ್ಲ, ಏನಾಗ್ತಾ ಇದೆ, ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗತ್ತೆ. ಯಾವ ಬಾಡಿ ಎಲೆಕ್ಟ್ರಾನ್ ನ ಕಳ್ಕೊಳ್ಳುತ್ತೋ ನೋಡಿ, ಯಾವ ಬಾಡಿ ಇನಿಷಿಯಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇತ್ತು ಗ್ಲಾಸ್ ರಾಡ್ ಮೇಲೆ. ಬಟ್ ಆಫ್ಟರ್ ರಬ್ಬಿಂಗ್ ಏನಾಯ್ತು, ಏನು ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ತು ಗ್ಲಾಸ್ ರಾಡ್. ಸೊ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಕಡಿಮೆ ಆಯ್ತು. ಸೊ ಹಾಗಾದ್ರೆ ದಿಸ್ ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀವಿ. ದೆನ್ ಸಿಲ್ಕ್ ಕ್ಲಾತ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀವಿ. ದಿಸ್ ಈಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಗೊತ್ತಾಯ್ತಾ ಮಕ್ಕಳ? ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ ಫ್ರಿಕ್ಷನ್. ಓಕೆ ಮಕ್ಕಳ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್, ಸಪೋಸ್ ಟೂ ಬಾಡೀಸ್ ಇದೆ ಅಂತ ಅನ್ಕೊಳ್ಳಿ. ಬಾಡಿ ಎ, ಬಾಡಿ ಬಿ. ಕ್ವೆಶ್ಚನ್, ಟೂ ಬಾಡೀಸ್ ಇದೆ, ಬಾಡಿ ಎ, ಬಾಡಿ ಬಿ. ಬೋತ್ ದ ಬಾಡಿ ಶೇಪು, ಸೈಜು, ಮಟೀರಿಯಲ್ ಆಲ್ ಆರ್ ಸೇಮ್. ಶೇಪು ಸೇಮ್ ಇದೆ, ಸೈಜು ಅಂಡ್ ಬೋತ್ ಆರ್ ಸೇಮ್ ಕೈಂಡ್ ಆಫ್ ಮಟೀರಿಯಲ್, ಆಲ್ ಆರ್ ಸೇಮ್ ಇದೆ ಅಂತ ಅನ್ಕೊಳ್ಳಿ. ಬಟ್ ದಿಸ್ ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಅನ್ಕೊಳ್ಳಿ. ಅಂಡ್ ಬಾಡಿ ಬಿ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಅನ್ಕೊಳ್ಳಿ. ಹಾಗಾದ್ರೆ ವಿಚ್ ಒನ್ ಹ್ಯಾವಿಂಗ್ ಮೋರ್ ಮಾಸ್ ಕಂಪೇರ್ ಟು ಬಾಡಿ ಎ, ಮಾಸ್ ಆಫ್ ಎ ಅಂಡ್ ಮಾಸ್ ಆಫ್ ಬಿ, ವಿಚ್ ಒನ್ ಹ್ಯಾವಿಂಗ್ ಮೋರ್ ಮಾಸ್? ಯಾವ್ದ್ರದ್ದು ಮಾಸ್ ಜಾಸ್ತಿ ಇರುತ್ತೆ? ಎರಡು ಬಾಡಿ ಸೇಮ್ ಮಟೀರಿಯಲ್, ಸೇಮ್ ಶೇಪ್, ಸೇಮ್ ಸೈಜ್, ಬಟ್ ಇದು ಪಾಸಿಟಿವ್ಲಿ ಚಾರ್ಜ್ಡ್, ಇದು ನೆಗೆಟಿವ್ಲಿ ಚಾರ್ಜ್ಡ್. ಹಾಗಾದ್ರೆ ಮಾಸ್ ಯಾವ್ದ್ರದ್ದು ಜಾಸ್ತಿ ಇರುತ್ತೆ? ಯಾವ್ದ್ರದ್ದು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಮಾಸ್ ಆಫ್ ಎ ಈಸ್ ಲೆಸ್ ದ್ಯಾನ್ ಮಾಸ್ ಆಫ್ ಬಿ, ಅಥವಾ ಮಾಸ್ ಆಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಮಾಸ್ ಆಫ್ ಎ. ಏನಕ್ಕೆ ಗೊತ್ತಾಯ್ತಾ ಮಕ್ಕಳ? ಸೊ ಹಿಯರ್ ನೆಗೆಟಿವ್ಲಿ ಚಾರ್ಜ್ಡ್, ಇಟ್ ಮೀನ್ಸ್ ಎಲೆಕ್ಟ್ರಾನ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಬಾಡಿ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಹೇಳಿದ್ರೆ ಈ ಬಾಡಿ ಎಲೆಕ್ಟ್ರಾನ್ ನ ಕಳ್ಕೊಂಡಿದೆ. ಇಟ್ ಮೀನ್ಸ್ ಚಾರ್ಜ್ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಮಾಸ್ ಕಡಿಮೆ ಆಗಿದೆ. ಮಾಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಮಾಸ್ ಇಟ್ ಈಸ್ ವೆರಿ ವೆರಿ ಸ್ಮಾಲ್. ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಎಷ್ಟು? 9.1 into 10 power minus 31 kg. ವೆರಿ ವೆರಿ ನೆಗ್ಲಿಜಿಬಲ್ ಮಾಸ್. ಮಾಸ್ ಆಫ್ ಬಿ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ಮಾಸ್ ಆಫ್ ಎ ಆಗಿರುತ್ತೆ ಅಷ್ಟೇ. ಏನಕ್ಕೆ? ದಿಸ್ ಬಾಡಿ ಎಲೆಕ್ಟ್ರಾನ್ ನ ಪಡ್ಕೊಂಡಿರುತ್ತೆ, ದಿಸ್ ಬಾಡಿ ಎಲೆಕ್ಟ್ರಾನ್ ನ ಕಳ್ಕೊಂಡಿರುತ್ತೆ. ಸೊ ಹಾಗಾಗಿ ಮಾಸ್ ಆಫ್ ಬಿ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ಮಾಸ್ ಆಫ್ ಎ. ದೀಸ್ ಆರ್ ಆಲ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅ ಬಾಡಿ. ಗೊತ್ತಾಯ್ತು ಮಕ್ಕಳ? ವಾಟ್ ಆರ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅ ಬಾಡಿ?
ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ ಫ್ರಿಕ್ಷನ್. ಓಕೆ ಮಕ್ಕಳ, ರಬ್ ಮಾಡ್ಲಾ ಎಸ್. ಓಕೆ, ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ. ಓಕೆ, ನೆಕ್ಸ್ಟ್ ಮಕ್ಕಳ ಒಂದು ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಮಳೆಗಾಲ ಬೇರೆ ಸ್ಟಾರ್ಟ್ ಆಯ್ತು ಹೌದಾ, ಗುಡುಗು ಸಿಡ್ಲು ಇದ್ದೇ ಇರುತ್ತೆ. ಸೊ ಲೈಟ್ನಿಂಗ್ ಅಂತ ಹೇಳಿದ್ರೆ ಗೊತ್ತು ನಿಮ್ಗೆ ಹೌದಾ, ಸಿಡ್ಲು. ಲೈಟ್ನಿಂಗ್ ಬಂದಾಗ ಪರ್ಸನ್, ನೀವು ಮನೆ ಒಳಗಡೆ ಇರೋದು ಸೇಫಾ ಅಥವಾ ಓಪನ್ ಗ್ರೌಂಡ್ ಅಲ್ಲಿ ಇರೋದು ಸೇಫಾ? ಎಲ್ಲಿರೋದು ಸೇಫು? ಓಕೆ ಮಕ್ಕಳ, ಎಲ್ಲಿರೋದು ಸೇಫು? ಡ್ಯೂರಿಂಗ್ ಲೈಟ್ನಿಂಗ್ ಇನ್ಸೈಡ್ ದ ಹೌಸ್, ಮನೆ ಒಳಗಡೆ ಇರೋದು ಸೇಫಾ ಅಥವಾ ಓಪನ್ ಗ್ರೌಂಡ್ ಅಲ್ಲಿ ಇರೋದು ಸೇಫಾ? ಸೊ ಲೈಟ್ನಿಂಗ್ ಅಂತ ಹೇಳಿದ್ರೆ ಗೊತ್ತು ಮಕ್ಕಳ ನಮ್ಗೆ. ಲೈಟ್ನಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಹೆವಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಲೈಟ್ನಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಹೆವಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಬಿಟ್ವೀನ್ clouds and clouds and ಅಥವಾ clouds and ground. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೋಡಗಳಿರುತ್ತಲ್ಲ, ಮೋಡಗಳಲ್ಲಿ ಐಸ್ ಕ್ಯೂಬ್ಸ್ ಮತ್ತೆ ವಾಟರ್ ರಬ್ ಆಗಿ, ಅಂದ್ರೆ ಫ್ರಿಕ್ಷನ್ ಅಥವಾ ವಾಟರ್ ಮಾಲಿಕ್ಯೂಲ್ಸ್ ಫ್ರಿಕ್ಷನ್ ಆಗಿ ಮೋಡಗಳು ಮೋಡಗಳ ತಳದಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಮೇಲೆ ಪಾಸಿಟಿವ್ ಚಾರ್ಜ್, ಪೊಲಾರಿಟಿ, ಸ್ಪ್ಲಿಟಿಂಗ್ ಆಫ್ ಟೂ ಕೈಂಡ್ ಆಫ್ ಚಾರ್ಜಸ್. ಸೊ ಇಲ್ಲಿ ಎಕ್ಸಸ್ ನಂಬರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ, ಇದೆ ಮೋಡ ಅಂತ ಅನ್ಕೊಳ್ಳಿ. ಸೊ ಈಗ ಏನಾಗ್ತಾ ಇದೆ, ಇಲ್ಲಿ ಅರ್ತ್ ಗ್ರೌಂಡ್ ಇದೆ, ಯಾವಾಗ್ಲೂ ಯಾವುದೇ ಚಾರ್ಜ್ಡ್ ಬಾಡಿ ಇದೆ ಅಂತ ಹೇಳಿದ್ರೆ ಅದೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ನ್ಯೂಟ್ರಲೈಸ್ ಆಗ್ಲಿಕ್ಕೆ ಬಯಸ್ತಾ ಇರುತ್ತೆ. ಸೊ ಆಗ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಮಿಕಾನ ಹುಡುಕ್ತಾ ಇರುತ್ತೆ ಲೈಟ್ನಿಂಗ್. ಸೊ ಯಾರಾದ್ರೂ ಸಿಕ್ಕಿದ್ರೆ ಸಾಕಪ್ಪ, ನಾನು ಕಂಡಕ್ಟರು, ನಾನು ಅವ್ರ ಮುಖಾಂತರ ಪಾಸ್ ಆಗ್ಬಿಟ್ಟು ಏನು ಗ್ರೌಂಡ್ ನ ರೀಚ್ ಆಗೋಣ, ನ್ಯೂಟ್ರಲೈಸ್ ಆಗೋಣ ಅಂತ ಹೇಳಿ. ಸೊ ಹಾಗಾಗಿ ನೋಡಿ, ಯಾವುದೇ ಮಳೆ ಬರೋ ಟೈಮಲ್ಲಿ ಹಸಿ ಮರದ ಕೆಳಗಡೆ ಆಗ್ಲಿ ಅಥವಾ ಓಪನ್ ಗ್ರೌಂಡ್ ಅಲ್ಲಿ ಆಗ್ಲಿ ಇರಬಾರ್ದು. ಸೊ ಏನಕ್ಕೆ ನ್ಯೂಟ್ರಲೈಸ್ ಆಗ್ಲಿಕ್ಕೆ ಮಿಕಾ ನೀವೇ ಆಗ್ಬಿಡ್ತೀರಾ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಇನ್ಸೈಡ್ ದ ಹೌಸ್ ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ಪಿಲ್ಲರ್ಸ್ ಗಳ ಮುಖಾಂತರ ಅಥವಾ ಏನೋ ಯಾವ್ದಾದ್ರು ಕಂಡಕ್ಟರ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ. ಸೊ ಇನ್ಸೈಡ್ ದ ಹೌಸ್ ಈಸ್ sitting inside the house is safer than standing outside when lightning will happen. Okay makla, now we discuss about electroscope. ಅಂದರೆ ಮಕ್ಕಳ ಎಲೆಕ್ಟ್ರೋಸ್ಕೋಪ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್. ಏನಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ಅಂಡ್ ಮೆಜರ್ ದ ಎಲೆಕ್ಟ್ರಿಕ್ ಚಾರ್ಜ್ ನ ಡಿಟೆಕ್ಟ್ ಮಾಡುತ್ತೆ ಮತ್ತೆ ಮೆಜರ್ ಮಾಡುತ್ತೆ. ಇಟ್ ಈಸ್ ವೆರಿ ಸಿಂಪಲ್ ಇನ್ಸ್ಟ್ರೂಮೆಂಟ್. ನೋಡಿ ಮಕ್ಕಳ, ಇಲ್ಲಿ ಒಂದು ಗ್ಲಾಸ್ ಬಾಟಲ್ ಇದೆ. ದಿಸ್ ಇಸ್ ರಬ್ಬರ್ ಕಾರ್ಕ್ ಅಂತ ಅನ್ಕೊಳ್ಳಿ. ರಬ್ಬರ್ ಕಾರ್ಕ್ ಗ್ಲಾಸ್ ಬಾಟಲ್. ನೋಡಿ ಮಕ್ಕಳ, ಇಲ್ಲಿ ಒಂದು ಕಂಡಕ್ಟಿಂಗ್ ರಾಡ್ ಇದೆ. We know that conductor, it allow electric charges to flow through them. ಇಲ್ಲಿ ಒಂದು ಕಂಡಕ್ಟಿಂಗ್ ಸ್ಪಿಯರ್ ಇರುತ್ತೆ. ಓಕೆ ಮಕ್ಕಳ, ಇಲ್ಲಿ ಎರಡು ತೆಳು ಬಂಗಾರದ ಹಾಳೆಗಳಿರುತ್ತೆ. L1 L2 ಆರ್ ಟೂ ಗೋಲ್ಡ್ ಲೀವ್ಸ್. L1, L2 ಏನಿದು? ಗೋಲ್ಡ್ ಲೀವ್ಸ್. ನೋಡಿ ಮಕ್ಕಳ, ಈಗ ಯಾವುದೇ ಚಾರ್ಜ್ಡ್ ಬಾಡಿನ ನೀವು ಇಲ್ಲಿ ಟಚ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಗ್ಲಾಸ್ ರಾಡ್ ಇದೆ. ಗ್ಲಾಸ್ ರಾಡ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಅನ್ಕೊಳ್ಳಿ. ಈ ಗ್ಲಾಸ್ ರಾಡ್ ಅನ್ನ ನೀವು ಈ ಕಂಡಕ್ಟಿಂಗ್ ಸ್ಪಿಯರ್ ಗೆ ಟಚ್ ಮಾಡಿದ ತಕ್ಷಣ ಏನಾಗುತ್ತೆ? ಕಂಡಕ್ಟರ್ ವಿಚ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್. ಸೊ ಏನ್ ಮಾಡುತ್ತೆ? ಇಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್. ಸೊ ಚಾರ್ಜ್ ಏನಾಯ್ತು?
ಟ್ರಾವೆಲ್ ಮಾಡ್ತು. ಗೋಲ್ಡ್ ಈಸ್ ಆಲ್ಸೋ ಕಂಡಕ್ಟರ್, ಇಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್. ಸುಮ್ಮನೆ ನಾನು ಪಾಸಿಟಿವ್ ಚಾರ್ಜ್ ಅಂತ ಬರ್ದಿದ್ದೀನಿ. ಓಕೆ, ಸೊ ಏನಾಯ್ತು ಇವಾಗ ಲೈಕ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಗೋಲ್ಡ್ ಲೀವ್ಸ್ ಇನಿಷಿಯಲಿ ಏನಾಗುತ್ತೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಯಾವಾಗ ಒಂದಕ್ಕೊಂದು ಅಂಟ್ಕೊಂಡು ಮೀನ್ಸ್ ಪಕ್ಕ ಪಕ್ಕ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ನೀವು ಯಾವಾಗ ಚಾರ್ಜ್ಡ್ ಬಾಡಿನ ಟಚ್ ಮಾಡಿದ್ರು ಆಗ ಏನಾಗುತ್ತೆ, ಚಾರ್ಜ್ ಪಾಸ್ ಆಯ್ತು, ಈ ಕಡೆನೂ ಬಂತು ಈ ಕಡೆನೂ ಬಂತು. ಇವಾಗ ಏನಾಯ್ತು, ಗೋಲ್ಡ್ ಲೀವ್ಸ್ ಡೈವರ್ಜಸ್. ಸೊ ನೋಡಿ ಇದು ಏನಾಯ್ತು, ಡೈವರ್ಜ್ ಆಯ್ತು. ಯಾವುದೇ ಚಾರ್ಜ್ಡ್ ಬಾಡಿನ ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಗೋಲ್ಡ್ ಲೀವ್ಸ್ ಡೈವರ್ಜ್ ಆಗುತ್ತೆ. ಡೈವರ್ಜ್ ಆಯ್ತು ಅಂತ ಹೇಳಿದ್ರೆ ಅದು ಚಾರ್ಜ್ಡ್ ಬಾಡಿ, ಗೊತ್ತಾಯ್ತಾ? ಅಥವಾ ಯಾವುದೇ ನ್ಯೂಟ್ರಲ್ ಬಾಡಿನ ಟಚ್ ಮಾಡಿದ್ರೆ ಯಾವುದೇ ಡೈವರ್ಜೆನ್ಸ್ ಇರಲ್ಲ. ಅಂಡ್ ಆಲ್ಸೋ ದಿಸ್ ಆಂಗಲ್ ಆಫ್ ಡೈವರ್ಜೆನ್ಸ್, ಜಾಸ್ತಿ ಡೈವರ್ಜ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಚಾರ್ಜ್ ಇದೆ ಅಂತ ಹೇಳಿ. ಸೊ ಆಂಗಲ್ ಆಫ್ ಡೈವರ್ಜೆನ್ಸ್ ಗಿವ್ಸ್, ಆಂಗಲ್ ಆಫ್ ಡೈವರ್ಜೆನ್ಸ್ ಗಿವ್ಸ್ ಅಮೌಂಟ್ ಆಫ್ ಚಾರ್ಜ್ ಈಸ್ ಅಮೌಂಟ್ ಆಫ್ ಚಾರ್ಜ್. ಅಷ್ಟೇ ಮಕ್ಕಳ. ದಿಸ್ ಈಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು detect electric charge. Okay makla, next we discuss about Coulomb's law. Very important concept, Coulomb's law. Okay makla, Coulomb's law ಬೋರ್ಡ್ ಎಕ್ಸಾಮ್ ಅಲ್ಲಿ ಮಕ್ಕಳ ನಿಮಗೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಕೇಳ್ತಾರೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ನ್ಯೂಮರಿಕಲ್ಸ್ ಕೂಡ ಕೇಳ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲಾ, ಕೂಲಂಬ್ಸ್ ಲಾ. ಓಕೆ, ಕೂಲಂಬ್ ಸರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೂಲಂಬ್ಸ್ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಮಕ್ಕಳ, ಇಟ್ ಟೆಲ್ಸ್ ಅಸ್ ಇಂಟರಾಕ್ಷನ್ ಬಿಟ್ವೀನ್ ಚಾರ್ಜಸ್. ಯಾವ್ದ್ರ ಬಗ್ಗೆ ಹೇಳುತ್ತೆ, ಇಂಟ್ರಾಕ್ಷನ್ ಬಿಟ್ವೀನ್ ಚಾರ್ಜಸ್. ಓಕೆ, ಲೆಟ್ ಅಸ್ ಕನ್ಸಿಡರ್ 2 ಪಾಯಿಂಟ್ ಚಾರ್ಜಸ್. ಮಕ್ಕಳ ಪಾಯಿಂಟ್ ಚಾರ್ಜಸ್ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಡಿಸ್ಟೆನ್ಸ್ ಹೇಳ್ತೀವಿ ಅಷ್ಟೇ ನಾವು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಡಿ ಇದೆ ಅಂತ ಅನ್ಕೊಳ್ಳಿ, ಹ್ಯೂಜ್ ಬಾಡಿ, ಬಟ್ ಅದು ತುಂಬಾ ದೂರದಲ್ಲಿದೆ ಅಂತ ಹೇಳಿದ್ರೆ ಪಾಯಿಂಟ್ ಆಬ್ಜೆಕ್ಟ್. ಸೊ ಇಲ್ಲಿ ಒಂದು ಪಾಯಿಂಟ್ ಚಾರ್ಜ್ ಇದೆ Q1, ಈ ಕಡೆ ಒಂದು ಪಾಯಿಂಟ್ ಚಾರ್ಜ್ ಇದೆ Q2. ನೋಡಿ ಇಲ್ಲಿ ಲೈನ್ ಜಾಯಿನಿಂಗ್ ಫ್ರಮ್ ಸೆಂಟರ್ ಆಫ್ ಫಸ್ಟ್ ಚಾರ್ಜ್ ಟು ಸೆಂಟರ್ ಆಫ್ ಸೆಕೆಂಡ್ ಚಾರ್ಜ್. ಇದು ಫಸ್ಟ್ ಚಾರ್ಜ್ ಅನ್ಕೊಳ್ಳಿ, ಇದು ಸೆಕೆಂಡ್ ಚಾರ್ಜ್. ಓಕೆ, ಲೈನ್ ನಾನು ಎಲ್ಲಿಂದ ಜಾಯಿನ್ ಮಾಡಿದ್ದೀನಿ, ಸೆಂಟರ್ ಆಫ್ ಫಸ್ಟ್ ಚಾರ್ಜ್ ಇಂದ ಸೆಂಟರ್ ಆಫ್ ಸೆಕೆಂಡ್ ಚಾರ್ಜ್ ಗೆ ಡ್ರಾ ಮಾಡಿದ್ದೀನಿ. ಓಕೆ, ದಿಸ್ ಡಿಸ್ಟೆನ್ಸ್ ಇದೆಯಲ್ಲ ಇದನ್ನ ನಾನು ಆರ್ ಅಂತ ಬರೀತಾ ಇದ್ದೀನಿ. ಓಕೆ ಮಕ್ಕಳ, ನಮ್ಗೆ ಒಂದು ಪ್ರಾಪರ್ಟಿ ಗೊತ್ತು, ಚಾರ್ಜಿನ ಪ್ರಾಪರ್ಟಿ ಏನು, ಲೈಕ್ ಚಾರ್ಜಸ್ ಇತ್ತು ಅಂತ ಅನ್ಕೊಳ್ಳಿ ಏನ್ ಮಾಡುತ್ತೆ ಅದು, ರಿಪೆಲ್ ಈಚ್ ಅದರ್. ಅನ್ಲೈಕ್ ಚಾರ್ಜಸ್ ಇತ್ತು ಅಂತ ಅನ್ಕೊಳ್ಳಿ ಅಟ್ರಾಕ್ಟ್ ಈಚ್ ಅದರ್. ಹೌದಾ? ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ Q1 ಅನ್ನೋ ಒಂದು ಚಾರ್ಜ್ ಇದೆ, ಪ್ಲಸ್ Q2 ಅನ್ನೋ ಚಾರ್ಜ್ ಇದೆ, ಎರಡರ ನಡುವೆ ಡಿಸ್ಟೆನ್ಸ್ ಆರ್ ಇದೆ. ಓಕೆ, ಈಗ ಏನಾಗುತ್ತೆ, ಸೊ ಲೈಕ್ ಚಾರ್ಜಸ್ ಇದೆ, ಲೈಕ್ ಚಾರ್ಜಸ್ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಚಾರ್ಜು ಈ ಕಡೆ ಚಾರ್ಜ್ ನ ಮೇಲೆ, ಫಸ್ಟ್ ಚಾರ್ಜ್ acts force on second charge and second charge acts force on first charge. So observe ಮಾಡಿ, ಇಲ್ಲಿ ಲೈಕ್ ಚಾರ್ಜಸ್ ಇದೆ, ಲೈಕ್ ಚಾರ್ಜಸ್ ಏನಾಗುತ್ತೆ, ರಿಪೆಲ್ ಈಚ್ ಅದರ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಫಸ್ಟ್ ಪ್ಲಸ್ Q1 ಇದೆ, ಪ್ಲಸ್ Q2 ಇದೆ. ಫಾರ್ ಎಕ್ಸಾಂಪಲ್ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ, ವಾಟ್ ಇಸ್ ದ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್. ನ್ಯೂಮರಿಕಲ್ಸ್ ಬರುತ್ತೆ ಇದ್ರ ಮೇಲೆ, ಇಂಪಾರ್ಟೆಂಟ್ ನೋಡಿ. ಕೇಳ್ತಾರೆ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್ ಅಂತ ಹೇಳಿದ್ರೆ ಫಸ್ಟ್ ನೀವು ಇಲ್ಲಿದ್ದೀರಾ ಅಂತ ಅನ್ಕೊಳ್ಳಿ. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ನೀವು ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿದ್ದೀನಿ, ವಾಟ್ ಇಸ್ ದ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎರಡು, ಇದು ಪ್ಲಸ್ ಇದು ಪ್ಲಸ್. ಸೊ ಲೈಕ್ ಚಾರ್ಜಸ್, ನೀವೆಲ್ಲಿದ್ದೀರೋ ನೀವು ಆ ಕಡೆ ಈ ಕಡೆ ಏನಾಗ್ತೀರಾ, ಆ ಕಡೆ ಈ ಕಡೆ ಮೂವ್ ಆಗ್ತೀರಾ ಅನ್ಕೊಳ್ಳಿ. ಇದು ಮೂವ್ ಆಗಲ್ಲ, ಈ ಕಡೆ ಇದು ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ರಿಪಲ್ಷನ್ ಅಂತ ಹೇಳಿದ್ರೆ ಅವೇ. ಗೊತ್ತಾಗ್ತಿದ್ಯಾ ಮಕ್ಕಳ? ದಿಸ್ ಈಸ್ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಬರಿಬಹುದಾ? ನೆಕ್ಸ್ಟ್ ಸೇಮ್, ವಾಟ್ ಇಸ್ ದ ಫೋರ್ಸ್ ಆಕ್ಟ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್. ನೋಡಿ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಬಟ್ ಇದಷ್ಟೇ ಮೂವ್ ಆಗುತ್ತೆ. ನೀವೆಲ್ಲಿದ್ದೀರಾ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀರಾ, ಸೆಕೆಂಡ್ ಚಾರ್ಜ್ ಎಲ್ಲಿ ಪ್ಲೇಸ್ ಮಾಡಿದೀವೋ ಅಲ್ಲಿದ್ದೀರಾ. ಓಕೆ, ಈಗ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಡೈರೆಕ್ಷನ್ ಆಫ್ ಫೋರ್ಸ್ ಸಿಗ್ತಾ, F21 ಫೋರ್ಸ್ ಆಕ್ಟ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಸೇಮ್ ಫೋರ್ಸ್ F12, ಮ್ಯಾಗ್ನಿಟ್ಯೂಡ್ ಆಫ್ F12 is equals to ಮ್ಯಾಗ್ನಿಟ್ಯೂಡ್ ಆಫ್ F21 ಅಂತ ಬರೀತೀವಿ.
two forces same but opposite direction. F12 is equals to F21 but opposite direction ಅಲ್ಲಿ ಇದೆ. ನೆಗೆಟಿವ್ ಸೈನ್ ಬಿಫೋರ್ ವೆಕ್ಟರ್ ಇಂಡಿಕೇಟ್ಸ್ ಡೈರೆಕ್ಷನ್. ಸೊ ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ಫೋರ್ಸ್ ಹಾಗಾದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಂಟ್ರಾಕ್ಷನ್. ನೋಡಿ ಇಲ್ಲಿ ನಮ್ಮ ಕೂಲಂಬ್ಸ್ ಲಾ ಏನ್ ಹೇಳುತ್ತೆ? ಇಂಟ್ರಾಕ್ಷನ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಹೇಳುತ್ತೆ. ಹಾಗಾದ್ರೆ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡ್ತಾ ಹೋಗೋಣ. ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಪಾಯಿಂಟ್ ಚಾರ್ಜಸ್. ಗೊತ್ತಾಗ್ತಿದ್ಯಾ ಮಕ್ಕಳ? ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್, ಇಲ್ಲಿ ಪ್ರಾಡಕ್ಟ್ ಮತ್ತೆ ಮ್ಯಾಗ್ನಿಟ್ಯೂಡ್ ಅಷ್ಟೇನೆ. ಮೈನಸ್ ಇತ್ತು ಅಂತ ಹೇಳಿದ್ರೆ ಮೈನಸ್ Q1 ಮೈನಸ್ Q2 ಅಂತ ಬರೀಬಾರ್ದು, ಜಸ್ಟ್ Q1 Q2 ಅಷ್ಟೇನೆ, ಪ್ಲಸ್ ಅಂತಾನೆ ಬರೀಬೇಕು. ಸೊ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಪಾಯಿಂಟ್ ಚಾರ್ಜಸ್ ಅಂಡ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಓಕೆ, ಏನಕ್ಕೆ ಸರ್ ಆರ್ ಸ್ಕ್ವೇರ್ ಅಂತ ಬರ್ದಿದ್ದೀರಾ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಲ್ಲೊಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಒಂದು ಚಾರ್ಜ್ ಇದೆ, ಹೌದಾ? ಎರಡು ಕೂಡ ಪಾಸಿಟಿವ್ ಚಾರ್ಜ್. ಇವೆರಡರ ನಡುವೆ ಡಿಸ್ಟೆನ್ಸ್ ಕಡಿಮೆ ಆದಷ್ಟು ನೋಡಿ ರಿಪಲ್ಷನ್ ಜಾಸ್ತಿ. ನೋಡಿ ಪಟ್ಟ ರಿಪಲ್ ಆಗ್ಬಿಡ್ತವೆ. ಬಟ್ ಡಿಸ್ಟೆನ್ಸ್ ದೂರ ಹೋಗ್ತಾ ಹೋದಾಗೆ ಏನಾಗ್ತಾ ಇದೆ? ಡಿಸ್ಟೆನ್ಸ್ ಇನ್ಕ್ರೀಸಸ್, ಇವೆರಡರ ನಡುವೆ ಇಂಟರಾಕ್ಷನ್ ಕಡಿಮೆ ಆಯ್ತು. ಸೊ ಫೋರ್ಸ್ ಏನಾಯ್ತು? ಕಡಿಮೆ ಆಯ್ತು. ಫೋರ್ಸ್ ಕಡಿಮೆ ಆದ್ರೆ ರಿಪಲ್ಷನ್ ಕಡಿಮೆ ಇರುತ್ತೆ. ಯಾವಾಗ ಇವೆರಡು ಹತ್ರ ಇರುತ್ತೋ ಜಾಸ್ತಿ ರಿಪಲ್ಷನ್ ಇರುತ್ತೆ. ಸೊ ಹಾಗಾದ್ರೆ ಎಫ್ ಪ್ರಪೋರ್ಷನಲ್ ಟು 1/r ಅಂತ ಬರೀಬಹುದಿತ್ತಲ್ಲ ಸರ್? ಏನಕ್ಕೆ ಎಫ್ ಪ್ರಪೋರ್ಷನಲ್ ಟು 1/r² ಅಂತ ಬರ್ತಿದ್ದೀರಾ ಮಕ್ಕಳ? ನೋಡಿ ಇಲ್ಲಿ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ, ಚಾರ್ಜ್ ಪ್ಲಸ್ Q ಅನ್ನೋದು ಒಂದು ಚಾರ್ಜ್. ಸೊ ಇದು ತನ್ನ ಸುತ್ತ ಏನು ಎಲೆಕ್ಟ್ರಿಕ್ ಫೋರ್ಸ್ ನ ಎಕ್ಸರ್ಟ್ ಮಾಡ್ತಾ ಇರತ್ತೆ. ಸೊ ಇಲ್ಲಿ ನಾನೊಂದು ನೋಡಿ, ಇಲ್ಲಿ ಒಂದು ಪ್ಲೇನ್ ಶೀಟ್ ತಗೊಂಡಿದ್ದೀನಿ. ಸೊ ಹಾಗಾದ್ರೆ ಪ್ಲೇನ್ ಶೀಟ್ ಮುಖಾಂತರ ಪ್ಲೇನ್ ಶೀಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಅಂತ ಬರ್ದಿದ್ದೀನಿ. ಸೊ ಈ ಚಾರ್ಜ್ ಫೋರ್ಸ್ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ, ಪ್ಲೇನ್ ಶೀಟ್ ಮುಖಾಂತರ ಪಾಸ್ ಆಗ್ತಾ ಇದೆ. ಓಕೆ, ಆರ್ ಅನ್ನೋ ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಈ ಪ್ಲೇನ್ ಶೀಟಿನ ಸೈಜ್ ನೋಡಿ, ಇಲ್ಲಿ ಏನಾಯ್ತು? ಪ್ಲೇನ್ ಶೀಟ್ ಏನಾಯ್ತು? ಸೈಜ್ ಜಾಸ್ತಿ ಆಯ್ತು. ಸೊ ವೆನ್ ಆರ್ ಇನ್ಕ್ರೀಸಸ್ ಸ್ಕ್ವೇರ್ ಟೈಮ್ಸ್ ಇಟ್ಸ್ ಫೋರ್ಸ್ ಡಿಕ್ರೀಸಸ್. ಗೊತ್ತಾಗ್ತಿದ್ಯಾ ಮಕ್ಕಳ? ಇನ್ನು ನೀವು ಆರ್ ನ ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ನೋಡಿ ಇಲ್ಲಿ ಏನಾಗ್ತಾ ಇದೆ? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇಲ್ಲಿಂದ ಏನ್ ಬರೀತಿದೀವಲ್ಲ, ಫೀಲ್ಡ್ ಲೈನ್ಸ್ ಕ್ಲೋಸರ್ ಇದ್ದಿದ್ದು ದೂರ ಆಗ್ತಾ ಇದೆ. ಸೊ ದಿಸ್ ಫೋರ್ಸ್ ಡಿಕ್ರೀಸಸ್ ಸ್ಕ್ವೇರ್ ಟೈಮ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಎಫ್ ಪ್ರಪೋರ್ಷನಲ್ ಟು 1/r² ಅಂತ ಬರ್ದಿದ್ದೀವಿ ಮಕ್ಕಳ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಪಾಯಿಂಟ್ ಚಾರ್ಜಸ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಹಾಗಾದ್ರೆ ಕೂಲಂಬ್ಸ್ ಲಾ ಏನು? ಎಫ್ ಪ್ರಪೋರ್ಷನಲ್ ಟು Q1 Q2 ಡಿವೈಡೆಡ್ ಬೈ r² ಅಂತ ಬರೀಬಹುದಾ? ಫಿಸಿಕ್ಸ್ ಅಲ್ಲಿ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಎಫ್ ಇಸ್ ಈಕ್ವಲ್ಸ್ ಟು K(Q1 Q2 by r² ಅಂತ ಬರೀಬಹುದಾ? ದಿಸ್ ಈಸ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. 2 ಪಾಯಿಂಟ್ ಚಾರ್ಜಸ್. ಹಿಯರ್ ಕೆ ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇನೆ. ಹಿಯರ್ ಕೆ ಈಸ್ ಕಾನ್ಸ್ಟೆಂಟ್ ವಿಚ್ ಡಿಪೆಂಡ್ಸ್ ಆನ್ ಮೀಡಿಯಂ. ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳ ಆ ಕಾನ್ಸ್ಟೆಂಟ್. ಸೊ ಇಲ್ಲಿ ಇನ್ ಕೇಸ್ ಯು ಆರ್ ಪ್ಲೇಸ್ಡ್ ದೀಸ್ 2 ಚಾರ್ಜಸ್ ಇನ್ ಏರ್ ಅಥವಾ ಫ್ರೀ ಸ್ಪೇಸ್, ಅಂದ್ರೆ ವೆನ್ ಮೀಡಿಯಂ ಬಿಟ್ವೀನ್ 2 ಚಾರ್ಜಸ್ ಈಸ್ ಏರ್ ಅಥವಾ ಫ್ರೀ ಸ್ಪೇಸ್ ಅಂತ ಅನ್ಕೊಳ್ಳಿ. ಆಗ ಏನಾಗುತ್ತೆ ಅಂದ್ರೆ ಮಕ್ಕಳ ನೋಡಿ, ಇಲ್ಲಿ K is equals to 1/4πε0 ಅಂತ ಬರೀಬೇಕು. ಏನು ಸರ್ ಇದು? ಕಾನ್ಸ್ಟೆಂಟ್ ಮೀಡಿಯಂ ಮೇಲೆ ಏನ್ ಡಿಪೆಂಡ್ ಆಗಿದೆ? ಓಕೆ, ε0 ಅಂತ ಹೇಳಿದ್ರೆ ಮಕ್ಕಳ ಇಟ್ ಈಸ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳಿ. ಏನ್ ಸರ್ ಹಂಗಂದ್ರೆ? ಓಕೆ ಮಕ್ಕಳ, ಇದ್ರ ಬಗ್ಗೆ ಒಂದು ಕ್ಲಾಸ್ ಡಿಸ್ಕಸ್ ಮಾಡೋಣ.
ಓಕೆ, ಎಪ್ಸಲ್ ನಾಟ್ ಕೆ ಅಂದ್ರೆ ಕಾನ್ಸ್ಟೆಂಟ್, ಎಪ್ಸಲ್ ನಾಟ್ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ನೆನ್ಪಿಟ್ಕೊಳ್ಳಿ. ಅಂಡ್ ಎಪ್ಸಲಾನ್ ನಾಟ್, ಓಕೆ, ಹಾಗಾದ್ರೆ ಈಕ್ವೇಶನ್ ಏನಾಯ್ತು ಇದು ಎಕ್ಸ್ಪ್ರೆಷನ್ ಎಫ್ ಇಸ್ ಈಕ್ವಲ್ಸ್ ಟು ಕೆ ಅಂತ ಹೇಳಿದ್ರೆ 1/4 pi epsilon naught into q1 q2 by r square. This is force between 2 point charges in free space or air medium. Epsilon naught ಅಂತ ಹೇಳಿದ್ರೆ it is permittivity of the given medium. ಗೊತ್ತಾಗ್ತಿದೆಯಾ ಅಂದ್ರೆ permittivity of free space. ಓಕೆ, ಇಲ್ಲಿ ಏನ್ ಸರ್ ಎಪ್ಸಲನ್ ನಾಟ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮಕ್ಕಳ. ಓಕೆ, ನೋಡಿ ಇಲ್ಲಿ ಹಿಯರ್ ಎಪ್ಸಲನ್ ನಾಟ್ ಅಂತ ಹೇಳಿದ್ನಲ್ಲ. ಸೊ ಎಪ್ಸಲಾನ್ ನಾಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಇದ್ರ ವ್ಯಾಲ್ಯೂ ನೆನ್ಪಿಟ್ಕೋಬೇಕು. 8.854 into 10 power minus 12 ಎಪ್ಸಲ್ ನಾಟ್ ಯೂನಿಟ್. ಎಪ್ಸಲ್ ನಾಟ್ ಅಂತ ಸಬ್ಜೆಕ್ಟಿವ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಪ್ಸಲ್ ನಾಟ್ ಇಸ್ ಈಕ್ವಲ್ಸ್ ಟು q1 q2 by fr square ಆಗುತ್ತಾ, ಕೂಲಮ್ ಸ್ಕ್ವೇರ್ ಅಪಾನ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಬರೀಬಹುದಾ? ಎಪ್ಸಲ್ ನಾಟ್ ಈ ಕಡೆ ಬಂತು, ಕೂಲಮ್ ಸ್ಕ್ವೇರ್ q1 q2 ಕೂಲಮ್ ಸ್ಕ್ವೇರ್ ಅಪಾನ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳ, ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ whenever 2 point charges are in free space ಅಥವಾ ಏರ್ ಮೀಡಿಯಂ ಅಂತಿದ್ರೆ 1/4 pi epsilon naught is equals to, ನೋಡಿ ಅಂದ್ರೆ k is equals to ಡೈರೆಕ್ಟ್ ನೀವು 9 into 10 power 9 ಅಂತ ಬರೆದ್ಬಿಡಿ. k ಯೂನಿಟ್ ಏನು, k ಅಂತ ಹೇಳಿದ್ರೆ ಯೂನಿಟ್ k is equals to fr square by q1 q2 ಅಂದ್ರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಪಾನ್ ಕೂಲಮ್ ಸ್ಕ್ವೇರ್. ನೆನ್ಪಿಟ್ಕೊಳ್ಳಿ ಮಕ್ಕಳ, k ವ್ಯಾಲ್ಯೂ ಅಥವಾ 1/4 pi epsilon naught 4 pi epsilon naught ಅಷ್ಟು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಿಂತ 1/4 pi epsilon naught ಅಂತ ಹೇಳಿದ್ರೆ ಎಷ್ಟು, 9 into 10 power 9 ನ್ಯೂಟನ್ ಮೀಟರ್ ಸ್ಕ್ವೇರ್ ಅಪಾನ್ ಕೂಲಮ್ ಸ್ಕ್ವೇರ್. ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಗೊತ್ತಾಯ್ತಾ ಮಕ್ಕಳ, ಇವಾಗ ಕೂಲಮ್ಸ್ ಲಾ ಏನ್ ಹೇಳುತ್ತೆ? ಕೂಲಮ್ಸ್ ಲಾ ಫೋರ್ಸ್ ಬಿಟ್ವೀನ್ 2 point ಚಾರ್ಜಸ್ ಹೇಳುತ್ತೆ, ಅಥವಾ ಇಂಟ್ರಾಕ್ಷನ್ ಬಿಟ್ವೀನ್ 2 point ಚಾರ್ಜಸ್ ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಹಾಗಾದರೆ ಸ್ಟೇಟ್ಮೆಂಟ್ ಏನು? ದ ಫೋರ್ಸ್ ಬಿಟ್ವೀನ್ 2 point ಚಾರ್ಜಸ್ is equals to force is directly proportional to product of magnitude of 2 point charges and inversely proportional to square of the distance between them, and the force which acts along the line joining of 2 point charges. Force which acts, ನೋಡಿ ಇಲ್ಲಿ force acts on first charge due to second charge ಅಂತ ಬರೋದಲ್ಲ. ನೋಡಿ ಇಲ್ಲಿ ಇದು ಪಾಸಿಟಿವ್, force acts on first charge due to second charge. So F12 ಅಂದ್ರೆ force acts on center of first charge, second charge ಇಂದ center of first charge ಗೆ force act ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವುದೇ ಚಾರ್ಜ್ ಇದೆ ಅಂದ್ರೆ ತನ್ನ ಸುತ್ತ ಏನೋ ಒಂದು ಫೋರ್ಸ್ ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಬಟ್ the charge which does not exert force on its own, ಈ ಚಾರ್ಜು ಇದೇ ಚಾರ್ಜ್ ನ ಮೇಲೆ ಯಾವುದೇ ರೀತಿ ಫೋರ್ಸ್ ಎಕ್ಸರ್ಟ್ ಮಾಡಲ್ಲ. ಸೊ ಇಲ್ಲಿ ಚಾರ್ಜ್ ಫಸ್ಟ್ ಅನ್ನೋದು ಚಾರ್ಜ್ ಸೆಕೆಂಡ್ ಮೇಲೆ ಬೇಕಾದ್ರೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ, ಅಥವಾ ಯಾವ್ದಾದ್ರು ಬೇರೆ ಚಾರ್ಜಸ್ ಇದ್ರೂ ಕೂಡ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಬಟ್ ಚಾರ್ಜ್ ವಿಚ್ ಡಸ್ ನಾಟ್ ಎಕ್ಸರ್ಟ್ ಫೋರ್ಸ್ ಆನ್ ಇಟ್ಸ್ ಓನ್. ಅದೇ ತರ ಚಾರ್ಜ್ 2 ಅಂತ ಬರ್ದಿದ್ದೀನಲ್ಲ, ಇದು ಅಷ್ಟೇನೆ. ಅಗೇನ್ ನೋಡಿ, ಸೆಂಟರ್ ಆಫ್ ಫಸ್ಟ್ ಚಾರ್ಜ್ ಇಂದ ಸೆಂಟರ್ ಆಫ್ ಸೆಕೆಂಡ್ ಚಾರ್ಜ್, ದ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ಆಫ್ ಸೆಂಟರ್ ಆಫ್ 2 ಚಾರ್ಜಸ್. ಇಲ್ಲಿ ಬರ್ದಿದ್ದೀನಲ್ಲ, ಅದನ್ನ ಇಲ್ಲಿ ಬರೀತಾ ಇದ್ದೀನಿ. F21 ಫೋರ್ಸ್ ಆಕ್ಟ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್. ಅಥವಾ ಇದನ್ನ F2 ಅಷ್ಟೇ ಕೊಟ್ಟಿರ್ತಾರೆ ಬುಕ್ ಅಲ್ಲಿ, ಕೆಲವು ಬುಕ್ ಅಲ್ಲಿ F21 ಅಂತ ಕೊಟ್ಟಿರಲ್ಲ. F2 ಅಂದ್ರೆ ಯಾವ್ದ್ರದ್ದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಸೆಕೆಂಡ್ ಚಾರ್ಜ್ ನ ಫೋರ್ಸ್. ಸೊ F2. ಅಥವಾ ಇಲ್ಲಿ ಯಾವ್ದ್ರದ್ದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಯಾವ್ದ್ರದ್ದು ಫೋರ್ಸ್ ಆಕ್ಟ್ ಸಾರಿ ಇಲ್ಲಿ F1 ಅಂತ ಬರೀತೀನಿ. ಫಸ್ಟ್ ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಸೆಕೆಂಡ್ ಚಾರ್ಜ್ ಮೇಲೆ. ಅದೇ ತರ ಫಸ್ಟ್ ಚಾರ್ಜ್ ನ ಮೇಲೆ ಸೆಕೆಂಡ್ ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಮಕ್ಕಳ. ದಿಸ್ ಈಸ್ ಕೂಲಮ್ಸ್ ಲಾ. ಗೊತ್ತಾಯ್ತಾ? ಓಕೆ. Now what is the vector form of Coulomb's law? ಮಕ್ಕಳ ವೆಕ್ಟಾರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಅಂತ ಕೇಳ್ತಾರೆ 2 ಮಾರ್ಕಿಂಗ್ ಬೋರ್ಡ್ ಎಕ್ಸಾಮ್ ಅಲ್ಲಿ. ವೆಕ್ಟಾರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಅಂತ ಕೇಳಿದ್ರೆ ಜಸ್ಟ್ ಸೇಮ್ ಎಕ್ಸ್ಪ್ರೆಷನ್, F ವೆಕ್ಟರ್ ಇಸ್ ಈಕ್ವಲ್ಸ್ ಟು 1/4 pi epsilon naught into q1 q2 by r square into r cap. ಇಷ್ಟೇನೆ. ಇಲ್ಲಿ ವೆಕ್ಟಾರ್ ಅಂತ ಬರೀರಿ, ಇಲ್ಲಿ r cap. Here r cap is unit vector in the direction of force ಅಂತ ಬರೀರಿ, in the direction of force. ಓಕೆ ಮಕ್ಕಳ, ಇಷ್ಟೇನೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಅಂತ ಕೇಳಿದ್ರೆ, ದ ಫೋರ್ಸ್ ಬಿಟ್ವೀನ್ 2 point charges in free space is directly proportional to product of magnitude of 2 point charges and inversely proportional to square of the distance between them, and force which acts along the line joining of 2 point charges.
ಸೆಂಟರ್ ಆಫ್ ಫಸ್ಟ್ ಚಾರ್ಜ್ ಇಂದ ಸೆಂಟರ್ ಆಫ್ ಸೆಕೆಂಡ್ ಚಾರ್ಜ್ ಗೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ ಇದನ್ನ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆಯಲ್ಲ ಇದನ್ನ ಸೆಂಟ್ರಲ್ ಫೋರ್ಸ್ ಅಂತ ಕರೀತಾರೆ, ಸೆಂಟ್ರಲ್ ಫೋರ್ಸ್. ಅಂಡ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಫೋರ್ಸ್, conservative in nature. Electrostatic force is conservative in nature. ಓಕೆ ಮಕ್ಕಳ, ಇಷ್ಟು ಕುಲಮ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವು ಮಕ್ಕಳ. ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಗ್ರಾಫ್ ಡ್ರಾ ಮಾಡೋಣ. ಎಫ್ ವರ್ಸಸ್ ಆರ್. ಆರ್ ಅಂತ ಹೇಳಿದ್ರೆ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಬರಿಬೇಕು ನೀವು ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕುಲಮ್ಸ್ ಲಾ ಅಂತ ಕೇಳಿದಾಗ ಇಲ್ಲಿ Q1 ಅಂತ ಹೇಳಿದ್ರೆ Q2 ಅಂತ ಹೇಳಿದ್ರೆ ಏನು, K ಅಂದ್ರೆ ಏನು, R ಅಂತ ಹೇಳಿದ್ರೆ ಏನು. Q1 Q2 are 2 point charges. R is distance between 2 point charges. K is constant which depends on medium. K is equals to 1/4 pi epsilon naught. Epsilon naught is absolute permittivity of free space. ಈ ತರ ಬೋರ್ಡ್ ಎಕ್ಸಾಮ್ ನಲ್ಲಿ ಇನ್ ಡೀಟೈಲ್ ಬರಿಬೇಕು. ಓಕೆ ಮಕ್ಕಳ, ಇಲ್ಲಿ ಗ್ರಾಫ್ ಎಫ್ ವರ್ಸಸ್ ಆರ್ ಗ್ರಾಫ್ ಡ್ರಾ ಮಾಡಿದ್ದೀನಿ. ವೆನ್ ಆರ್ ಇನ್ಕ್ರೀಸಸ್, ಡಿಸ್ಟೆನ್ಸ್ ಇನ್ಕ್ರೀಸಸ್, ಫೋರ್ಸ್ ಡಿಕ್ರೀಸಸ್. ಹೈಪರ್ಬೋಲಿಕ್ ಗ್ರಾಫ್ ಬಂತು. ಅಥವಾ ಎಫ್ ವರ್ಸಸ್ ಆರ್ ಸ್ಕ್ವೇರ್ ಗ್ರಾಫ್. ಹಿಯರ್ ಎಫ್ ಈಸ್ ಪ್ರಪೋರ್ಷನಲ್ ಟು 1/r². ಗೊತ್ತಾಗ್ತಿದ್ಯಾ? ಎಫ್ ಪ್ರಪೋರ್ಷನಲ್ ಟು 1/r². ಅಥವಾ ಎಫ್ ವರ್ಸಸ್ ಆರ್ ಸ್ಕ್ವೇರ್ ಗ್ರಾಫ್ ಡ್ರಾ ಮಾಡಿದ್ರು ಕೂಡ ಇದೇ ತರ ಬರುತ್ತೆ. ಗೊತ್ತಾಗ್ತಿದ್ಯಾ? ಅಥವಾ ಎಫ್ ವರ್ಸಸ್ 1/r² ಗ್ರಾಫ್ ಡ್ರಾ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಎಫ್ ವರ್ಸಸ್ 1/r² ಗ್ರಾಫ್ ಡ್ರಾ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ ನಮಗೆ. ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆ ಮಕ್ಕಳ, ಇದಿಷ್ಟು ಕುಲಮ್ಸ್ ಲಾ ಏನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಕುಲಮ್ಸ್ ಲಾ ಏನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಓಕೆ ಮಕ್ಕಳ, ನೆಕ್ಸ್ಟ್ ಮಾಡ್ಲಾ? ಓಕೆ, ಏನು ಕುಲಮ್ಸ್ ಲಾ ಸ್ಟೇಟ್ಮೆಂಟ್. ಕುಲಮ್ಸ್ ಲಾ ಟೆಲ್ಸ್ us interaction between 2 point charges. ಸ್ಟೇಟ್ಮೆಂಟ್ ಏನು ಕುಲಮ್ಸ್ ಲಾದು? ದ ಫೋರ್ಸ್ ಬಿಟ್ವೀನ್ 2 point charges is directly proportional to product of magnitude of 2 point charges and inversely proportional to square of the distance between them and the force which acts along the line joining of 2 point charges. Okay makla, now we discuss comparison between electrostatic force and gravitational force. ಮಕ್ಕಳ, ಗ್ರಾವಿಟೇಷನಲ್ ಫೋರ್ಸ್ ಫಸ್ಟ್ ಪಿ ಯು ನಲ್ಲಿ ಓದಿರ್ತೀರಾ, FG ಅಂತ ಬರಿತಾ ಇದ್ದೀನಿ. ಸೊ ಕಂಪ್ಯಾರಿಸನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೂ ಗ್ರಾವಿಟೇಷನಲ್ ಫೋರ್ಸ್ಗೂ ಏನೇನು ಸಿಮಿಲಾರಿಟೀಸ್ ಮತ್ತೆ ಡಿಫರೆನ್ಸ್ ಅಂತ ನೋಡೋಣ. ಗ್ರಾವಿಟೇಷನಲ್ ಫೋರ್ಸ್ ಫಾರ್ಮುಲಾ ಗೊತ್ತೆ, FG is equals to Gm1m2/r². So masses are responsible for gravitational force. Similarly, charges are responsible for electrostatic force. Observe ಮಾಡಿ, ಸೇಮ್ ಎಕ್ಸ್ಪ್ರೆಷನ್. ಇಲ್ಲಿ G ಅನ್ನೋದು ಕಾನ್ಸ್ಟೆಂಟ್. ದಿಸ್ ಈಸ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. And it is independent of medium. ನೆನ್ಪಿಟ್ಕೊಳ್ಳಿ ಮಕ್ಕಳ, ಇಂಡಿಪೆಂಡೆಂಟ್ ಆಫ್ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರಲ್ಲ G ಅನ್ನೋದು. ಬಟ್ ಇಲ್ಲಿ K ಅಂತ ಬರ್ತನಲ್ಲ, K ಈಸ್ ಕಾನ್ಸ್ಟೆಂಟ್. ಇಟ್ ಡಿಪೆಂಡ್ಸ್ ಆನ್ ಮೀಡಿಯಂ. ಗೊತ್ತಾಗ್ತಿದ್ಯಾ? K ಇಟ್ ಡಿಪೆಂಡ್ಸ್ ಆನ್ ಮೀಡಿಯಂ. ಮಕ್ಕಳ, ಇಲ್ಲಿ ಅಬ್ಸರ್ವ್ ಮಾಡಿ, ಸಿಮಿಲಾರಿಟೀಸ್ ಏನು ಅಂತ ಹೇಳಿದ್ರೆ ಎರಡು ಲಾಸ್ ಅಲ್ಲಿ ಸಿಮಿಲಾರಿಟೀಸ್ ಏನು ಅಂದ್ರೆ 1 by 1. ಫಸ್ಟ್, ಬೋತ್ ಆರ್ ಒಬೇ ಇನ್ವರ್ಸ್ ಸ್ಕ್ವೇರ್ ಲಾ. ಒಬೇ ಇನ್ವರ್ಸ್ ಸ್ಕ್ವೇರ್ ಲಾ. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇನ್ವರ್ಸ್ ಸ್ಕ್ವೇರ್ ಲಾ ಒಬೇ ಮಾಡುತ್ತೆ. ಅಂಡ್ ಬೋತ್ ಆರ್ ಸೆಂಟ್ರಲ್ ಫೋರ್ಸಸ್ ಅಂತ ಹೇಳ್ಬೋದಾ? ಫೋರ್ಸ್ ಆಕ್ಟ್ಸ್ ಫ್ರಮ್ ಸೆಂಟರ್ ಆಫ್ ಫಸ್ಟ್ ಮಾಸ್ ಟು ಸೆಂಟರ್ ಆಫ್ ಸೆಕೆಂಡ್ ಮಾಸ್. ಹೌದಾ?
ಓಕೆ, ಮೂರನೇದು ಬೋತ್ ಆರ್ ಕನ್ಸರ್ವೇಟಿವ್ ಇನ್ ನೇಚರ್ ಅಂತ ಹೇಳ್ಬೋದಾ? ಕನ್ಸರ್ವೇಟಿವ್ ಫೋರ್ಸಸ್, ಬೋತ್ ಆರ್ ಕನ್ಸರ್ವೇಟಿವ್ ಇನ್ ನೇಚರ್. ಹಾಗಾದ್ರೆ ಏನ್ ಡಿಫರೆನ್ಸ್ ಇದೆ ಸರ್? ಡಿಫರೆನ್ಸಸ್ ನೋಡಿ, ಇಲ್ಲಿ ಡಿಫರೆನ್ಸಸ್ ಏನು ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಇಟ್ ಹ್ಯಾವಿಂಗ್ ಓನ್ಲಿ ಅಟ್ರಾಕ್ಟಿವ್ ಇನ್ ನೇಚರ್. ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ರೆ ಓನ್ಲಿ ಅಟ್ರಾಕ್ಟಿವ್ ಇನ್ ನೇಚರ್. ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಬೋತ್ ಅಟ್ರಾಕ್ಟಿವ್ ಅಂಡ್ ರಿಪಲ್ಸಿವ್ ಇನ್ ನೇಚರ್. Both attractive and repulsive in nature. And here G is independent of medium. Here K is depends on medium. Okay, these are all the similarities and differences between electrostatic force and gravitational force. Hagadre makla, which one is greater force? Electrostatic force is stronger force ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಸ್ಟ್ರಾಂಗರ್ ಫೋರ್ಸ್ ಅಂತ ಕೇಳಿದ್ರೆ, we know that gravitational force ಇದೆಯಲ್ಲ, it is weakest force in nature. weakest force ಅಂತ ಬರಿತಾ ಇದ್ದೀನಿ. weakest ಅಂತ ಹೇಳಿದ್ರೆ ಇದಕ್ಕಿಂತ ವೀಕ್ ಆಗಿರೋದು ಇನ್ ಯಾವುದು ಇಲ್ಲ ಅಂತ ಹೇಳಿ. ಸೊ gravitational force is weakest force in nature. electrostatic force is strong force in nature. strong force ಅಂತ ಹೇಳಿದ್ರೆ ಓಕೆ, ಇದಕ್ಕಿಂತ ಸ್ಟ್ರಾಂಗ್ ಇರೋದು ಇರುತ್ತೆ ಅಂತ ಹೇಳಿ. ಸ್ಟ್ರಾಂಗೆಸ್ಟ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಹೌದಾ? ಫಸ್ಟ್ ಪಿ ನಲ್ಲಿ ಡಿಸ್ಕಸ್ ಮಾಡಿದ್ದು. ಓಕೆ ಮಕ್ಕಳ, ಹಿಯರ್ ಹಾಗಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಗಿಂತ ಎಷ್ಟು ಕಡಿಮೆ ಇರುತ್ತೆ, ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ವಿ ನೋ ದಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಗ್ರಾವಿಟೇಷನಲ್ ಫೋರ್ಸ್. ಹಾಗಾದ್ರೆ ಎಷ್ಟು ಗ್ರೇಟರ್ ಇರುತ್ತೆ ಅಂತ ಕ್ವೆಶನ್ ಕೇಳ್ಬೋದು ನಿಮ್ಗೆ. ಓಕೆ ನೋಡಿ ಮಕ್ಕಳ, ಇಲ್ಲಿ ಕ್ವೆಶನ್ ಏನು ಅಂತ ಹೇಳಿದ್ರೆ ಫೈಂಡ್ ದ ರೇಷಿಯೋ ಆಫ್ FE to FG when two protons are separated by some distance in air medium. ಓಕೆ ಮಕ್ಕಳ, ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಫೈಂಡ್ ದ ರೇಷಿಯೋ ಆಫ್ FE to FG. FE by FG is equals to ಎಷ್ಟಿರುತ್ತೆ when two protons are separated by some distance in air ಅಥವಾ free space. Let us consider two positive charges plus Q1 plus Q2. ಪ್ರೋಟಾನ್ ಅಂತ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಪ್ಲಸ್ E ಅಂತ ಬರಿತಾ ಇದ್ದೀನಿ. ಸೊ ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ? ಸಮ್ ಡಿಸ್ಟೆನ್ಸ್ R ಅಂತ ಬರಿತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೋಟಾನಿಗೆ ಮಾಸ್ ಇದೆ. ಮಾಸ್ ಆಫ್ ಪ್ರೋಟಾನ್ ಇಸ್ ಈಕ್ವಲ್ಸ್ ಟು 1.673 into 10 power minus 27 kg. ಅದೇ ತರ charge of proton E is equals to plus 1.6 into 10 power minus 19 coulomb. ಸೊ ಹಾಗಾದ್ರೆ FE is equals to ಏನಂತ ಬರಿಬಹುದಪ್ಪ? FE is equals to K E square divided by K Q1 Q2. So E square divided by R square. FE equation 1 ಅಂತ ಬರಿತಾ ಇದ್ದೀನಿ. FG is equals to ಏನಂತ ಬರಿಬಹುದು ಮಕ್ಕಳ? G M1 M2 mass of proton into mass of proton square divided by R square. So equation 2. So ಹಾಗಾದ್ರೆ FE by FG ಮಾಡಿದ್ರೆ FE by FG is equals to, so ಏನಾಗುತ್ತೆ? K E square divided by R square whole divided by FG ಅಂತ ಹೇಳಿದ್ರೆ GMP square by R square. ನ್ಯೂಮರೇಟರ್ ಹೋದ್ರೆ R square by GMP square ಅಂತ ಬರಿಬಹುದಾ? R square cancel. ಓಕೆ ಮಕ್ಕಳ, we know that ಏರ್ ಅಥವಾ ಫ್ರೀ ಸ್ಪೇಸ್ ಅಂತ ಹೇಳಿದ್ರೆ K ವ್ಯಾಲ್ಯೂ ಎಷ್ಟು is equals to 9 into 10 power 9 into E square ಅಂತ ಹೇಳಿದ್ರೆ 1.6 into 10 power minus 19 whole square divided by G ಅಂತ ಹೇಳಿದ್ರೆ 6.67 into 10 power minus 11 into MP square. MP mass of proton 1.673 into 10 power minus 27 whole square. ಓಕೆ ಮಕ್ಕಳ, ಇದಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದು ಎಷ್ಟು ಬರುತ್ತೆ ಅಂದ್ರೆ ನಿಯರ್ಲಿ ಈಕ್ವಲ್ಸ್ ಟು 10 power 36 ಬರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ನೆನ್ಪಿಟ್ಕೊಳ್ಳಿ ಇದೊಂದು. ಓಕೆ, ಇದೊಂದು ಲಾಸ್ಟಿಗೆ. ಓಕೆ, ಇದೊಂದು ಟೇಬಲ್ ನೆನ್ಪಿಟ್ಕೊಳ್ಳಿ. ವೆನ್ ಎವರ್ ಟೂ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್,
proton and proton. Then Fe is equals to Fe by Fg ಅಥವಾ Fe is equals to 10 power 36 time Fg ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ is 10 power 36 times greater than gravitational force ಅಥವಾ Fe by Fg is equals to 10 power 36. ಅದೇ ತರ ಪ್ರೋಟಾನ್ ಮತ್ತೆ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ ಇತ್ತು ಅಂತ ಅನ್ಕೊಳ್ಳಿ. ಸೊ Fe is equals to 10 power 39 Fg ಆಗಿರುತ್ತೆ. ಸೊ ಇದೇ ತರ ಮಕ್ಕಳ ಎಲೆಕ್ಟ್ರಾನ್ ಇತ್ತು ಅಂತ ಅನ್ಕೊಳ್ಳಿ. ಎಲೆಕ್ಟ್ರಾನ್ ಇದೆ. ಓಕೆ, ಎಲೆಕ್ಟ್ರಾನ್ ಇದೆ, ಎರಡರದ್ದು ಮಾಸ್ ಗೊತ್ತಿದೆ ನಿಮ್ಗೆ. ಸೊ ಸೇಮ್ ಪ್ರೊಸೀಜರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ Fe by Fg ಅಥವಾ Fe is equals to 10 power 42 ಅಥವಾ 10 power 43 times Fg ಆಗಿರುತ್ತೆ. ಓಕೆ ಮಕ್ಕಳ, ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂತ ಹೇಳಿ. ವೆನ್ 2 protons are present then find the ratio of Fe by Fg. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಕ್ವೆಶ್ಚನ್. ಓಕೆ, ಇಲ್ಲಿಗೆ the relationship between ಅಥವಾ comparison between electrostatic force and gravitational force ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ ಮಕ್ಕಳ, ರಬ್ ಮಾಡ್ಲಾ? ಎಸ್, comparison between electrostatic force and gravitational force. ಮಾತಿನಲ್ಲಿ ಹೇಳಲಾರೇನು, ರೇಖೆಯಲ್ಲಿ ಗೀಜಲಾರೇನು, ಆದರೂ ಹೇಳದೇನೆ ಉಳಿಯಲಾರೇನು, ಅಂತರೂಪಸಿ ನನ್ನ ಪ್ರೇಯಸಿ. ಓಕೆ, okay makla, now one question, if charge on a body Q is divided into two parts and separate those two parts at some distance having force between electrostatic force between them is maximum. Then find the charge on each part. Okay makla, question artha aita? If charge on a body is Q is divided into two parts ಆಗಿ ಏನ್ ಮಾಡಿದ್ವು, ಚಾರ್ಜ್ ನ ಡಿವೈಡ್ ಮಾಡಿದ್ವು. ಸೊ ಅದನ್ನ ಸಮ್ ಡಿಸ್ಟೆನ್ಸ್ ಸಪರೇಟ್ ಮಾಡಿದ ನಂತರ ಫೋರ್ಸ್ ಬಿಟ್ವೀನ್ ದೆಮ್ ಈಸ್ ಮ್ಯಾಕ್ಸಿಮಮ್. ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಸಪರೇಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದೀವಿ ಅವಾಗ ನಮಗೆ ಫೋರ್ಸ್ ಏನಾಗಿದೆ ಅವೆರಡರ ನಡುವೆ ಮ್ಯಾಕ್ಸಿಮಮ್ ಇದೆ. ಓಕೆ, ದೆನ್ ಫೈಂಡ್ ದ ಚಾರ್ಜ್ ಆನ್ ಈಚ್ ಪಾರ್ಟ್ ಅಂತ ಕೇಳಿದ್ದಾರೆ. ಓಕೆ, ಹೇಗೆ ಸಾಲ್ವ್ ಮಾಡೋದು? ಲೆಟ್ಸ್ ಕನ್ಸಿಡರ್ ಚಾರ್ಜ್ Q. ಹಿಯರ್ ಚಾರ್ಜ್ Q is divided into two parts. One is part X ಅಂತ ಅನ್ಕೊಳ್ಳಿ, another one is Q minus X ಅಂತ ಬರಿಬಹುದಾ? ಓಕೆ, ಈ ಎರಡು ಚಾರ್ಜಸ್ ಗಳ ನಡುವೆ ಸಮ್ ಡಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ, R ಅಂತ ಬರಿತಾ ಇದ್ದೀನಿ. R is distance between these two point charges. Then force between them ಎಷ್ಟು? F is equals to formula K Q1 Q2 K X into Q minus X divided by R square. ಬರಿಬಹುದಾ? ಓಕೆ, ಟೂ ಚಾರ್ಜಸ್ ಏರ್ ಅಥವಾ ಫ್ರೀ ಸ್ಪೇಸ್ ಅಲ್ಲೇ ಇದೆ ಅಂತ ಅನ್ಕೊಳ್ಳಿ. ದೆನ್ F is equals to ಏನಂತ ಬರಿಬಹುದಪ್ಪ? K. ಓಕೆ, F is equals to
Q1 Q2 by R square ಅಂತ ಬರೆದು ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಇಲ್ಲಿ ಫೋರ್ಸ್ ಬಿಟ್ವೀನ್ ದೆಮ್ ವಿ ಸಪರೇಟ್ ದಿಸ್ Q1 ಚಾರ್ಜ್ ನ 2 ಪಾರ್ಟ್ಸ್ ಆಗಿ ಸಪರೇಟ್ ಮಾಡಿದ್ರು, ಸಮ್ ಡಿಸ್ಟೆನ್ಸ್ ಪ್ಲೇಸ್ ಮಾಡಿದ್ರು, ಅವಾಗ ಫೋರ್ಸ್ ಬಿಟ್ವೀನ್ ದೆಮ್ ಈಸ್ ಮ್ಯಾಕ್ಸಿಮಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಫೋರ್ಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಇಲ್ಲಿ? ಸೊ ಅಬ್ಸರ್ವ್ ಮಾಡಿ, ಈ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಪಾಯಿಂಟ್ ಚಾರ್ಜಸ್. ಸೊ ಹಾಗಾದ್ರೆ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಏನು ಮ್ಯಾಕ್ಸಿಮಮ್ ಮಿನಿಮಮ್ ದಲ್ಲಿ ಡಿಸ್ಕಸ್ ಮಾಡಿದ್ವು, dF by dx is equals to 0. ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಡಿಫರೆನ್ಶಿಯೇಟ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು x ಅಂಡ್ ಈಕ್ವೇಟ್ ವಿತ್ 0. ಗೊತ್ತಾಗ್ತಿದ್ಯಾ? ಸೊ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ ಅಂಡ್ ಫೋರ್ಸ್ ಡಿಪೆಂಡ್ಸ್ ಆನ್ ಚಾರ್ಜಸ್ ಆಗಿರೋದ್ರಿಂದ ಫೋರ್ಸ್ ಈಸ್ ವೇರಿಯಬಲ್, ಇಟ್ ಡಿಪೆಂಡ್ಸ್ ಆನ್ ಚಾರ್ಜ್. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಫೋರ್ಸ್ ಅನ್ನೋದು x ಮೇಲೆ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಡಿಫರೆನ್ಶಿಯೇಟ್ f ವಿತ್ ರೆಸ್ಪೆಕ್ಟ್ ಟು x ಅಂಡ್ ಈಕ್ವೇಟ್ ವಿತ್ 0. ಸೊ ಹಾಗಾದ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ dF by dx ಅಂತ ಹೇಳಿದ್ರೆ, ಸೊ ಡಿಫರೆನ್ಶಿಯೇಟ್ ಮಾಡಿದ್ರೆ ಈಕ್ವೇಶನ್ ನಂಬರ್ 1 ಸೊ ಏನ್ ಸಿಗುತ್ತೆ ನಮಗೆ? ನೋಡಿ, ಡಿಫರೆನ್ಶಿಯೇಟ್ d by dx ಆಫ್ ಕಾನ್ಸ್ಟೆಂಟ್ ನ ಫಸ್ಟ್ ಔಟ್ಸೈಡ್ ತಗೋಣ, d by dx ಆಫ್ kx k by r square into qx ಮೈನಸ್ x ಸ್ಕ್ವೇರ್ ಅಂತ ಇದೆ. ಓಕೆ, ಡಿಫರೆನ್ಶಿಯೇಟ್ ಮಾಡುವಾಗ ಡಿಫರೆನ್ಶಿಯೇಟ್ ಅಂಡ್ ಈಕ್ವೇಟ್ ವಿತ್ 0. ಡಿಫರೆನ್ಶಿಯೇಟ್ ಮಾಡುವಾಗ ಕಾನ್ಸ್ಟೆಂಟ್ ನ ಔಟ್ಸೈಡ್ ತೆಗಿತಾ ಇದೀವಿ, k by r square, ದೆನ್ d by dx ಆಫ್ qx ಮೈನಸ್ x square is equals to 0. So ಹಾಗಾದ್ರೆ ಡಿಫರೆನ್ಸಿಯೇಷನ್ ಆಫ್ qx is q ನೋಡಿ k by r square ಇತ್ತು, k by r square equate with 0. ಸೊ ಏನಾಯ್ತು? 0 ಆಯ್ತು. ಇನ್ನು ಉಳಿದಿದ್ದು ಡಿಫರೆನ್ಸಿಯೇಷನ್ ಆಫ್ q into x is q minus differentiation of x square is 2x is equals to 0. ಬರಿಬಹುದಾ? ಸೊ ಹಾಗಾದ್ರೆ 2x is equals to q ಅಂತ ಬರಿಬಹುದಾ? or x is equals to q by 2. Charge on each part is q by 2 x q by 2 q minus q by 2 q by 2 q by 2 q by 2. ಅರ್ಥ ಆಯ್ತಾ ಮಕ್ಕಳ? ಓಕೆ, ಲಾಸ್ಟ್ ಕಾನ್ಸೆಪ್ಟ್ ರಬ್ ಮಾಡ್ಲಾ? ಓಕೆ ಮಕ್ಕಳ, ನಾವು we discuss what are the limitations of Coulomb's law. ಓಕೆ ಮಕ್ಕಳ, ಕೂಲಂಬ್ಸ್ ಲಾ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ವಾಟ್ ಆರ್ ದ ಲಿಮಿಟೇಷನ್ಸ್? ಹಾಗಾದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮಕ್ಕಳ ಇದನ್ನ. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಕೂಲಂಬ್ಸ್ ಲಾ? ಇಂಪಾರ್ಟೆಂಟ್. ಲಿಮಿಟೇಷನ್ಸ್ ಆಫ್ ಕೂಲಂಬ್ಸ್ ಲಾ ಏನೇನು? ಫಸ್ಟ್ ಮಕ್ಕಳ, ಕೂಲಂಬ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಇಟ್ ಈಸ್ applicable only ಪಾಯಿಂಟ್ ಚಾರ್ಜಸ್. ನೆನಪಿರ್ಬೇಕು ಮಕ್ಕಳ, ಯಾವುದೇ ಎಕ್ಸ್ಟೆಂಡೆಡ್ ಚಾರ್ಜಸ್, ಒಂದು ವೈರ್ ಇದೆ, ವೈರ್ ಮೇಲೆ ಕಂಪ್ಲೀಟ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಕೂಲಂಬ್ಸ್ ಲಾ ಅಪ್ಲೈ ಮಾಡಕ್ ಬರಲ್ಲ. ಇಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎಕ್ಸ್ಟೆಂಡೆಡ್ ಚಾರ್ಜಸ್. ಅಂಡ್ ಲಿಮಿಟೇಷನ್, ಸೆಕೆಂಡ್ ಲಿಮಿಟೇಷನ್ ಏನು ಅಂತ ಹೇಳಿದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ two charges must be greater than 10 power minus 15 meter ಇರಬೇಕು, ಅಥವಾ 1 ಫರ್ಮಿ ಅಂತ ಕರಿತೀವಿ ಇದನ್ನ. 10 power minus 15 meter ನ ಏನಂತ ಕರಿತೀವಿ? 1 ಫರ್ಮಿ ಅಂತ ಕರಿತೀವಿ, 10 power minus 15 meter ನ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಎಷ್ಟಿರಬೇಕು? ಗ್ರೇಟರ್ ದ್ಯಾನ್ 1 ಫರ್ಮಿ ಇತ್ತು ಅಂತ ಹೇಳಿದ್ರೆ ಕೂಲಂಬ್ಸ್ ಲಾ ಅಪ್ಲೈ ಮಾಡಬಹುದು. ಲೆಸ್ ದ್ಯಾನ್ 1 ಫರ್ಮಿ ಅಂತ ಹೇಳಿದ್ರೆ ಕೂಲಂಬ್ಸ್ ಲಾ ಅಪ್ಲೈ ಮಾಡಕ್ ಬರಲ್ಲ. ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ ಲೆಸ್ ದ್ಯಾನ್ 1 ಫರ್ಮಿ ಅಂತ ಹೇಳಿದ್ರೆ. ಗೊತ್ತಾಯ್ತು ಮಕ್ಕಳ? These are all the limitations of Coulomb's law. ಓಕೆ ಮಕ್ಕಳ, ಇಲ್ಲಿಗೆ ಟುಡೇಸ್ ಲೆಕ್ಚರ್ ಇಸ್ ಕಂಪ್ಲೀಟೆಡ್. ಮಕ್ಕಳ, ಯಾರಿಗೆಲ್ಲ ವಿಡಿಯೋಸ್ ಇಷ್ಟ ಆಯ್ತು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಓದಿ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್.